ದೀಪಾವಳಿಯ 3 ದಿನಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಲಾಸ್ಟ್ ದಿನ, ಅದೇ ಬಲಿಪಾಡ್ಯಮಿ. ಏನಿದು ಬಲಿಪಾಡ್ಯಮಿ? ಈ ಬಲಿಪಾಡ್ಯಮಿ ಹಿಂದಿರುವ ಒಂದು ವಿಶೇಷವಾದಂತಹ ಕಥೆ ನಿಮಗೆ ಹೇಳ್ತೀನಿ. ದೀಪಾವಳಿ ಇನ್ನೇನ್ ಮುಗೀತು ಅನ್ನೋ ಟೈಮಲ್ಲಿ ಗೋಮಯದಲ್ಲಿ ಬಲಿಯ ಕೋಟೆನ ಕಟ್ತೀವಲ್ಲ, ಏನದು? ಬಲಿಪಾಡ್ಯಮಿ ಅಂದ ತಕ್ಷಣ ಫಸ್ಟ್ ನಮಗ್ ಬರೋ ಪ್ರಶ್ನೆ, ಏನಿದು ಬಲಿ? ಏನದು? ವಾಟ್ ಇಸ್ ದ ಟರ್ಮ್ ಬಲಿ ಅಂತ. ಈ ಬಲಿ ಅನ್ನೋದು ಒಬ್ಬ ರಾಜನ ಹೆಸರು. ನರಸಿಂಹದೇವರ ಅವತಾರಕ್ಕೆ ಕಾರಣರಾದ ಪ್ರಹ್ಲಾದ ರಾಜರ ಮೊಮ್ಮಗ ಇವರು. ಹೇಗೆ ಪ್ರಹ್ಲಾದ ಅವರ ಭಕ್ತಿಗೆ ಫೇಮಸ್ ಆಗಿದ್ದಾರೋ ಅದೇ ರೀತಿ ಈ ಬಲಿ ಚಕ್ರವರ್ತಿ ಕೂಡ. ಬಲಿ ಚಕ್ರವರ್ತಿಗೆ ಭಕ್ತಿ ಇದ್ದರೂ ಅಧಿಕಾರದ ಮೋಹ ಜಾಸ್ತಿ ಇರುತ್ತೆ. ಇಂದ್ರ ಪದವಿ ಬೇಕೇ ಬೇಕು ಅಂತ ಅಸುರಗುರು ಶುಕ್ರಾಚಾರ್ಯರಿಂದ ಕರೆಸ್ಬಿಟ್ಟು 100 ಅಶ್ವಮೇಧ ಯಾಗ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. 99 ಅಶ್ವಮೇಧ ಯಾಗ ಆಗುತ್ತೆ. ಇನ್ನೇನು ಲಾಸ್ಟ್ ಅಶ್ವಮೇಧ ಯಾಗ ಮಾಡೋ ಟೈಮಲ್ಲಿ ಇತ್ತ ಇಂದ್ರಾದಿ ದೇವತೆಗಳು ಅವರ ಅಪ್ಪ ಅಮ್ಮಂದಿರಾದ ಅದಿತಿ ದೇವಿ ಹಾಗೂ ಕಶ್ಯಪ ಹತ್ರ ಹೋಗಿ, ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ, ತಾವು ನಮ್ಮನ್ನ ರಕ್ಷಿಸ್ಬೇಕು ಅಂತ ಹೇಳಿ ಹೋಗಿ ಕೇಳ್ಕೊತಾರೆ. ಎಸ್ಪೆಷಲಿ ಅದಿತಿ ದೇವಿ ಕಠಿಣವಾದ ಪಯೋವ್ರತವನ್ನು ಪರಿಪಾಲಿಸ್ತಾಳೆ. ಆಗ ಭಗವಂತ ಪ್ರಸನ್ನನಾಗಿ ಅದಿತಿ ದೇವಿಗೆ ವರ ಕೊಡ್ತಾನೆ. ಆ ವರ ಏನಂತಂದ್ರೆ, ಸ್ವಯಂ ಭಗವಂತ ಅವರಲ್ಲಿ ಅವತಾರ ಮಾಡ್ತಾನೆ. ಆ ಮಗುವಿಗೆ ವಾಮನ ಅಂತ ಮುದ್ದಾಗಿ ಹೆಸರಿಡ್ತಾರೆ. ಆ ವಟುವಿಗೆ ಸ್ವಯಂ ಬ್ರಹ್ಮದೇವರೇ ಯಜ್ಞೋಪವೀತವನ್ನು ರೆಡಿ ಮಾಡ್ತಾರಂತೆ. ಜಗನ್ಮಾತೆಯಾದ ಲಕ್ಷ್ಮೀ ದೇವಿ ಭಿಕ್ಷಾ ಪಾತ್ರೆಯನ್ನು ಕೊಡ್ತಾಳಂತೆ. ಪಾರ್ವತಿ ದೇವಿ ಫಸ್ಟ್ ಭಿಕ್ಷೆಯನ್ನು ಕೊಡ್ತಾಳಂತೆ. ಹೀಗೆ ಒಂದೊಂದು ದೇವತೆಗಳು ಒಂದೊಂದು ಉಡುಗೊರೆಯನ್ನು ದೇವರಿಗೆ ಕೊಡಕ್ಕೆ ಶುರು ಮಾಡ್ತಾರೆ. ಇದೇ ವಟು ಈ ಬಲಿ ಚಕ್ರವರ್ತಿಯ ರಾಜ್ಯವನ್ನು ಪ್ರವೇಶ ಮಾಡ್ತಾನೆ. ಆಗ ಈ ವಟುವನ್ನು ನೋಡಿದ ಚಕ್ರವರ್ತಿ ತುಂಬಾ ಮನಸೋಲ್ತಾನೆ. ಮನೆಗೆ ಕರೆದು ಸತ್ಕಾರ ಮಾಡಿ, ಪಾದಪೂಜೆ ಮಾಡಿ, ಆ ನೀರನ್ನ ಎಲ್ಲಾ ಕಡೆ ಪ್ರೋಕ್ಷಣೆ ಮಾಡಿ, ಇಷ್ಟೆಲ್ಲ ಆದರ ಸತ್ಕಾರ ಮಾಡ್ತಾನೆ. ಕೊನೆಗೆ ಆ ಬಲಿ ಚಕ್ರವರ್ತಿ ಒಂದ್ ಪ್ರಶ್ನೆ ಕೇಳ್ತಾನೆ ಆ ವಟುವಿಗೆ, ನಿಮಗೇನ್ ದಾನ ಕೊಡ್ಲಿ ನಾನು ಅಂತ. ಆಗ ಆ ವಟು ಏನ್ ಹೇಳ್ತಾರಂದ್ರೆ, ನನಗೆ 3 ಪಾದದಷ್ಟು ಭೂಮಿ ಸಾಕು ಅಂತ. ಇದನ್ನ ನೋಡ್ಬಿಟ್ಟು ಬಲಿ ಚಕ್ರವರ್ತಿ ನಕ್ಬಿಟ್ಟು, ಬೆಳ್ಳಿ, ಬಂಗಾರ, ಕುದುರೆ ಇತ್ಯಾದಿಗಳನ್ನ ಕೇಳಿ ಅದನ್ನ ಕೊಡ್ತೀನಿ, ಏನ್ 3 ಪಾದದಷ್ಟು ಭೂಮಿ ಅಂತ. ಇಲ್ಲ, ನಂಗೆ 3 ಪಾದಷ್ಟೇ ಭೂಮಿ ಸಾಕು ಅಂತ ಆ ವಟು ಹೇಳ್ತಾರೆ. ಆಗ ಒಪ್ಪಿಗೆ ಸೂಚಿಸಿದ ಬಲಿ ಚಕ್ರವರ್ತಿ ನೋಡ್ತಾನೆ, ಆ ವಟು ಬೃಹದಾಕಾರವಾಗಿ ಬೆಳೆಯಕ್ಕೆ ಶುರು ಆಗುತ್ತೆ. ಆಗ ಆ ವಟು ವಾಮನ ಒಂದು ಕಾಲನ್ನು ಸ್ವರ್ಗದಲ್ಲಿ, ಇನ್ನೊಂದು ಕಾಲನ್ನು ಭೂಲೋಕದಲ್ಲಿ ಇಡ್ತಾನೆ. ಆಗ ಬ್ರಹ್ಮದೇವರು ಆ ವಟುವಿನ ಪಾದಪೂಜೆ ಮಾಡ್ತಾರೆ. ಆಗ ಹುಟ್ಟಿದ್ದೆ ಭಾಗೀರಥಿ. ಈಗ ಆ ಬಲಿ ಚಕ್ರವರ್ತಿ ದೇವರ ತ್ರಿವಿಕ್ರಮನ ರೂಪವನ್ನು ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾನೆ. ಆಗ ಭಗವಂತ ಇನ್ನು 1 ಪಾದ ಬಾಕಿ ಇದೆ ಅಂತ ಹೇಳಿದಾಗ ಬಲಿ ಚಕ್ರವರ್ತಿ ಸ್ವಯಂ ತನ್ನನ್ನೇ ಅರ್ಪಿಸ್ಕೊಳ್ತಾನೆ. ತನ್ನ ಶಿರದ ಮೇಲೆ, ದೇವರೇ ನಿನ್ನ ಪಾದ ಇಡು, ನನ್ನ ಉದ್ಧರಿಸು ಅಂತ ಹೇಳ್ಬಿಟ್ಟು ಕೈ ಮುಗಿದು ಬೇಡ್ಕೊಳ್ತಾನೆ. ಬಲಿ ಚಕ್ರವರ್ತಿಯ ಭಕ್ತಿಗೆ ಮೆಚ್ಚಿದ ಭಗವಂತ ಅವನಿಗೆ ಸುತಲ ಲೋಕವನ್ನು ಕೊಡ್ತಾನೆ. ಇಂದಿಗೂ ಆ ಬಲಿ ಚಕ್ರವರ್ತಿ ಮನೆಯನ್ನು ದೇವರು ಕಾಯ್ತಾ ಇರ್ತಾನೆ. ಇದು ಒಂಥರ ಒಂದು ಕಥೆ ಅಲ್ಲ, ಭಗವಂತನ ಲೀಲೆ. ಎಂತಹ ಭಕ್ತನಾದರೂ ಅವನ ರೆಸ್ಪಾನ್ಸಿಬಿಲಿಟಿ ತಂದುವಂತಹ ಮಾಡುವಂತಹ ಎಂಥ ಉದಾರ ಮನಸ್ಸು ನಮ್ಮ ದೇವರದ್ದು. ಎಷ್ಟು ಅದ್ಭುತವಾದಂತಹ ಸಂದೇಶ ಇದೆಯಲ್ಲ ನಮ್ಮ ಸನಾತನ ಧರ್ಮದಲ್ಲಿ. ಇಂಥ ಚಿಕ್ಕ ಚಿಕ್ಕ ಕಥೆಯನ್ನು ಅಥವಾ ಚಿಕ್ಕ ಚಿಕ್ಕ ರೂಢಿಗಳನ್ನು ನಾವು ದೇವರ ಗುಣಗಳಿಂದ ಅಥವಾ ಆ ಕಾಲದ ರಾಜರಿಂದ ಅಥವಾ ಅಲ್ಲಿದ್ದ ಜನಾಂಗದ ಮೈಂಡ್ ಸೆಟ್ ಇಂದ ಕಲ್ತ್ಕೊಂಡ್ರೆ ನಾವ್ ಎಷ್ಟು ಮುಂದೆ ವಿಚಾರ ಮಾಡ್ಬೋದು ಅಥವಾ ಎಷ್ಟು ಭಕ್ತಿ ಉಂಟಾಗ್ಬೋದು ನಮ್ಮ ಮನಸ್ಸಲ್ಲಿ. ಸ್ವಲ್ಪದಾಗ ಫಾಲೋ ಮಾಡೋಣ. ನಮಸ್ಕಾರ. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.